ಭಿನ್ನ ರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸು. ಇಲ್ಲಿ ಛೇದ 10 ಇದ್ದಾಗ 0 ಪಾಯಿಂಟ್ ಬಿಂದು ಇಟ್ಟು ಬಿಂದುವಿನ ಮುಂದೆ ಒಂದೇ ಸಂಖ್ಯೆ ಬರುತ್ತೆ. ಅದು 9ರವರೆಗೆ ಇದ್ರೆ ಎಷ್ಟು ಇರ್ತದೆ ಅಷ್ಟು. 1 ಇದ್ರೆ 1, 2 ಇದ್ರೆ 1, 2 ಈ ಥರ. ಒಂದು ವೇಳೆ ಛೇದ 10 ಇದ್ದು ಅಂಶ 10 ದಾಟಿ ಹೋಗಿದ್ರೆ ಅವಾಗ ಏನು ಮಾಡ್ಕೋಬೇಕು, 10ಕ್ಕೆ 1 ಪೂರ್ಣಾಂಕ ಮಾಡಿಕೊಂಡು 1 ಪಾಯಿಂಟ್, ಈಗ ಉದಾಹರಣೆಗೆ 12 ಇದೆ ಅಂತ ತಿಳ್ಕೊಳ್ಳಿ. ಛೇದ 10 ಐತಿ, ಅಂಶ 12 ಐತಿ. ಅವಾಗ 10ಕ್ಕೆ 1 ಪೂರ್ಣಾಂಕ ಮಾಡಿಕೊಂಡು 1.2 ಈ ರೀತಿ ಬರಿಬೇಕು. 20 ದಾಟಿದರೆ 2.22 ಇದ್ರೆ 2 ಈ ರೀತಿ ಬರೀಬೇಕು. ಇನ್ನು ಛೇದ 100 ಇದ್ದಾಗ ಅಲ್ಲಿ ಈ ಬಿಂದುವಿನ ಮುಂದೆ 2 ಸಂಖ್ಯೆ ಬರ್ತಾವೆ. ಈಗ ಛೇದ 100 ಐತಿ, ಮೇಲ್ಗಡೆ 11 ಐತೆ ಅನ್ಕೋರಿ, ಅಥವಾ ಮೇಲ್ಗಡೆ 9 ಐತಿ. ಅಂಶ 100ರಲ್ಲಿ 9 ಭಾಗ ತಗೊಂಡಾರಂತ ಭಿನ್ನ ರಾಶಿಯಲ್ಲಿ. ಆವಾಗ 0.09 ಅಂತ ಬರೀಬೇಕು. ಅಂದ್ರೆ 2 ಸಂಖ್ಯೆ ಬರಬೇಕು ಒಟ್ಟಾರೆ ಬಿಂದುವಿನ ಮುಂದೆ. ಅದೇ 1000 ಇದ್ದರೆ, ಛೇದ 1000 ಇದ್ದಾಗ ಅಲ್ಲಿ 0.009 ಅಂತ ಬರಬೇಕು. 3 ಸಂಖ್ಯೆ ಬರ್ಬೇಕು ಅಲ್ಲಿ 1000 ಇದ್ದಾಗ ಈ ರೀತಿ.